ಹಲೋ ಫ್ರೆಂಡ್ಸ್, ಈ ಡಿಸೈನ್ ಇಷ್ಟ ಆದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದನ್ನು ನಾನು ಗುಲಾಬ್ ಜಾಮೂನ್ನಲ್ಲೇ ಮಾಡಿದ್ದೇನೆ. ಸೊ ಇದು ಗುಲಾಬ್ ಜಾಮೂನ್ ನಾನು ಹೇಗೆ ಮಾಡಿದ್ದೇನೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡುವಾಗಲೇ ಗೊತ್ತಾಗ್ತದೆ. ಸೊ ಬನ್ನಿ ಫಸ್ಟ್ ಗುಲಾಬ್ ಜಾಮೂನ್ ಮಾಡೋಣ. ಸೊ ಇದಕ್ಕೆ ನಾನು ಫುಲ್ ಪ್ಯಾಕೆಟ್ ಇಲ್ಲಿ ತಗೊಂಡಿದ್ದೇನೆ ಗುಲಾಬ್ ಜಾಮೂನ್ ಪೂರ್ತಿಯಾಗಿ ಪ್ಯಾಕೆಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಬೈಂಡ್ ಮಾಡಲಿಕ್ಕೆ. ಸೊ ಸ್ವಲ್ಪ ಹಾಕಿ ನೀವು ಇದನ್ನು ಚೆನ್ನಾಗಿ ಬೈಂಡ್ ಮಾಡಬೇಕು. ಚಪಾತಿ ಹಿಟ್ಟು ಅದನ್ನೇ ನಿಮಗೆ ಬೈಂಡ್ ಮಾಡಲಿಕ್ಕೆ ಉಂಟು. ಮತ್ತು ಇಲ್ಲಿ ಸಣ್ಣ ಬಾಲ್ಸ್ ಮಾಡಿ. ಸೊ ಗುಲಾಬ್ ಜಾಮೂನ್ಗೆ ನೀವು ಸಣ್ಣನೇ ಬಾಲ್ಸ್ ಮಾಡಬೇಕು, ಅದು ನಂತರ ಬಲ್ಜ್ ಆಗ್ತದೆ. ಸೊ ಇಲ್ಲಿ ನಾನು ಎಣ್ಣೆ ತಗೊಂಡಿದ್ದೇನೆ, ಅದನ್ನು ಸಿಮ್ಮಲ್ಲಿಯೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸೊ ಸ್ವಲ್ಪ ಬಿಸಿ ಆದ ನಂತರ ಇದು ನಾವು ಉಂಡೆ ಮಾಡಿದ್ದೇವಲ್ಲ ಅದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಸೊ ನೋಡಿ, ಸಿಮ್ಮಲ್ಲಿಯೇ ಮಾಡಬೇಡಿ, ಮೀಡಿಯಮ್ನಲ್ಲಿ ಸಹ ಹಾಕಲಿಕ್ಕೆ ಹೋಗಬೇಡಿ. ಸಿಮ್ಮಲ್ಲಿಯೇ ಕರೆಕ್ಟ್ ನಿಮಗೆ ಅದು ಫ್ರೈ ಆಗಿ ಬರ್ತದೆ. ಮೀಡಿಯಮ್ ಅಥವಾ ಹೈ ಇದ್ದರೆ ನಿಮಗೆ ಒಳಗೆ ಅದು ಹಸಿ ಇರ್ತದೆ. ಸೊ ಫ್ರೈ ಆಗೋದಿಲ್ಲ ಅದು ಕರೆಕ್ಟಾಗಿ. ಸೊ ಈ ಥರ ನಾನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿದ್ದೇನೆ. ಸೊ ಸಿರಪ್ ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೇನೆ. 2 ಕಪ್ಗೆ 2 ಕಪ್ ನೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತು 10 ಮಿನಿಟ್ಸ್ ನಾನು ಬಿಸಿ ಮಾಡಿದ್ದೇನೆ. ಮತ್ತು ಇದನ್ನು ಇದಕ್ಕೆ 2 ಗಂಟೆ ಹಾಕಿ ಇಟ್ಟಿದ್ದೇನೆ. 2 ಗಂಟೆ ಆದ ನಂತರ ನೋಡಿ ಪರ್ಫೆಕ್ಟಾಗಿ ನಿಮಗೆ ಗುಲಾಬ್ ಜಾಮೂನಿಗೆ ಆಗಿ ಬಂದಿದೆ. ಸೊ ಇದನ್ನು ನಾನು ಕೇಕಲ್ಲಿಯೇ ಹೇಗೆ ಬಳಸಿದ್ದೇನೆ ಅಂತ ನೋಡಿ. ಈ ಥರ ಸಣ್ಣ ಕಟ್ ಮಾಡಿ ಗುಲಾಬ್ ಜಾಮೂನು ನಾನು ಇದಕ್ಕೆ ಬಳಸಿದ್ದೇನೆ. ಸೊ ಪೀಸಸ್ ನಾನು ತುಂಬ ಇಲ್ಲಿ ಹಾಕಿದ್ದೇನೆ, ಫಿಲ್ ಮಾಡಿದ್ದೇನೆ. ಮತ್ತು ಇನ್ನೊಂದು ಸಿರಪನ್ನು ನೀವು ಮುಂಚೆನೆ ಮಾಡಿಡಿ. ಮತ್ತು ಅದು ಮೀಡಿಯಮ್ ಹಾಟ್ ಇರುವಾಗ ಈ ಗುಲಾಬ್ ಜಾಮೂನನ್ನು ಅದಕ್ಕೆ ಹಾಕಿ ತುಂಬ ಬಿಸಿ ಇರುವಾಗ ಗುಲಾಬ್ ಜಾಮೂನ್ ಹಾಕಬೇಡಿ. ಯಾಕಂದರೆ ಗುಲಾಬ್ ಜಾಮೂನ್ ಆ ಹಾಟ್ ಸಿರಪ್ನಲ್ಲಿ ಹೋಗುವ ನಂತರ ತುಂಬ ಸಾಫ್ಟ್ ಆಗ್ತದೆ ಮತ್ತು ಕೆಲವು ಅದರಲ್ಲಿಯೇ ಕಟ್ ಆಗ್ತದೆ. ಸೊ ಮೀಡಿಯಮ್ ಹಾಟ್ ಸಿರಪಲ್ಲಿಯೇ ನೀವು ಗುಲಾಬ್ ಜಾಮೂನನ್ನು ಹಾಕಿ ಅದಕ್ಕೆ 2 ಗಂಟೆ ಬಿಡಿ. 2 ಅವರ್ಸ್ ಆದ ನಂತರ ಅದು ಚೆನ್ನಾಗಿ ಸಿರಪನ್ನು ಅಬ್ಸಾರ್ಬ್ ಮಾಡ್ತದೆ ಮತ್ತು ಕರೆಕ್ಟ್ ಪರ್ಫೆಕ್ಟ್ ಆಗಿ ನಿಮಗೆ ಅದು ಗುಲಾಬ್ ಜಾಮೂನ್ ಆಗಿ ಬರ್ತದೆ. ತುಂಬ ಸಾಫ್ಟ್ ಆಗೋದಿಲ್ಲ ಮತ್ತು ಹಾರ್ಡ್ ಸಹ ಇರೋದಿಲ್ಲ. ಕಟ್ ಮಾಡುವಾಗ ನೀವು ನೋಡಿದಿರಲ್ಲ ಹಾಗೇನೆ ಆಗ್ತದೆ. ಓಕೆ, ನಾನಿಲ್ಲಿ ಐಸಿಂಗ್ ಮಾಡಿದ್ದೇನೆ ಮತ್ತು ಪಿಂಕ್ ಕಲರ್, ಲೈಟ್ ಬೇಬಿ ಪಿಂಕ್ ಕಲರಲ್ಲಿ ಇಲ್ಲಿ ಫುಲ್ ಕವರ್ ಮಾಡಿದ್ದೇನೆ ಕೇಕನ್ನು. ಅದನ್ನು ಹಾಫ್ ಆನ್ ಅವರ್ ಸೆಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಫ್ರಿಜ್ಜಲ್ಲಿ. ಮತ್ತು ಇದು ಗನಾಶ್ ನಾನು ಇಲ್ಲಿ ಪೋರ್ ಮಾಡ್ತಾ ಇದ್ದೀನಿ. ಸೊ ಗನಾಶ್ ನೀವು ಸ್ವಲ್ಪ ಬಿಸಿ ಮಾಡಬೇಕು, ಸ್ವಲ್ಪ ಹಾಟ್ ಇರಬೇಕು ಗನಾಶ್ ಹಾಕುವಾಗ, ಕೋಲ್ಡ್ ಇರಬಾರ್ದು. ಕೋಲ್ಡ್ ಇದ್ದರೆ ನಿಮಗೆ ಗನಾಶ್ ಸ್ಪ್ರೆಡ್ ಆಗೋದಿಲ್ಲ, ಯಾಕಂದರೆ ಕೇಕ್ ಕೋಲ್ಡ್ ಇರ್ತದೆ ಅದಕ್ಕೆ. ಸೊ ಲಾಸ್ಟಲ್ಲಿ ನಾನಿಲ್ಲಿ ರೋಸೆಡ್ ಡಿಸೈನ್ ಕೊಡ್ತಾ ಇದ್ದೀನಿ. ಸೊ ಇದು ಸಿಂಪಲ್ ಕೇಕ್, ಸಿಂಪಲ್ ಡಿಸೈನ್ದು ಕೇಕ್, ಏನಿಲ್ಲ ಅದರಲ್ಲಿ. ಮೇನ್ ಸ್ಪೆಷಾಲಿಟಿ ಅಂದರೆ ಇಲ್ಲಿ ನಾನು ಒಳಗೆ ಗುಲಾಬ್ ಜಾಮೂನ್ ಯೂಸ್ ಮಾಡಿದ್ದೇನೆ. ಸೊ ಮೊದಲು ಸಹ ನಾನು ಮಾಡಿದ್ದೇನೆ ಗುಲಾಬ್ ಜಾಮೂನ್ ಕೇಕ್. ಸೊ ಯಾವುದು ಡಿಸೈನ್ ನೀವು ಕೊಡ್ಬೋದು, ಒಳಗೆ ನೀವು ಯಾವುದು ಫ್ಲೇವರ್ ಹಾಕ್ಬೋದು, ನಿಮ್ಮ ಮೇಲುಂಟು ನೀವು ಯಾವ ಥರ ಕೇಕನ್ನು ಕ್ರಿಯೇಟ್ ಮಾಡ್ತೀರಾ. ಸೊ ಫೈನಲಿ ನಾನು ಇದನ್ನು ಪರ್ಲ್ಸ್ನಿಂದ ಡೆಕೋರೇಟ್ ಮಾಡಿದ್ದೇನೆ. ಪರ್ಲ್ಸ್ ಅಥವಾ ಸ್ಪ್ರಿಂಕಲ್ಸ್ ಯಾವುದು ಇದ್ದರೆ ನೀವು ಅದನ್ನು ಡೆಕೋರೇಟ್ ಮಾಡ್ಬೋದು. ಸೊ ಇದು ಡಿಸೈನ್ ನಿಮಗೆ ಇಷ್ಟ ಆದರೆ, ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಸಹ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.